ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 6 ಗುಂಟೆ ಸ್ನೇಹಿತರೆ. ನಿಮಗೆ ಸಾಯಿಲ್ ಮಾತ್ರ ಸಖತ್ತಾಗಿದೆ. ಅಂದರೆ ಕಪ್ಪು ಮತ್ತು ಕೆಂಪು ಮಣ್ಣಿನ ಮಿಶ್ರಿತ ಮಣ್ಣು, ವ್ಯವಸಾಯಕ್ಕೆ ಸೂಪರ್ವಾದ ಸಾಯಿಲ್ ಇದು. ಏಕೆಂದರೆ ನಾವೀಗ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಬೋದು ಸ್ನೇಹಿತರೆ. ಎಲ್ಲ ಕೂಡ ರನ್ನಿಂಗ್ ಕಲ್ಟಿವೇಷನ್ನೇ. ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ನೇ. ಬೆಳೆ ಇತ್ತು, ಬೆಳೆನ ಈಗ ತೆಗೆದಿದ್ದಾರೆ. ಸುತ್ತಮುತ್ತ ತಾವು ನೋಡಿ, ಆ ಕಡೆ ಬಾಳೆ ಹಾಕಿದ್ದಾರೆ, ಈ ಕಡೆ ಅರಿಶಿನ ಹಾಕಿದ್ದಾರೆ ನೋಡಿ, ಒಂದು ಕಡೆ ಈರುಳ್ಳಿ. ಇಲ್ಲಿ ನಾನಾ ರೀತಿಯ ಬೆಳೆಗಳನ್ನ ಹಾಕಿ ಇವರು ಬೆಳೀತಾಯಿದ್ದಾರೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ಬೆಳೆಗಳನ್ನ ಬೆಳೀತಾಯಿದ್ದಾರೆ ಸ್ನೇಹಿತರೆ. ನಾವೀಗ ಜಾಗ ನೋಡಿದ್ವಿ, ಮಣ್ಣು ನೋಡಿದ್ವಿ, ಅಕ್ಕಪಕ್ಕ ನಾವು ಏನು ಬೇಕಾದ್ರೂ ಸುಳ್ಳು ಹೇಳ್ಬೋದು ಬಾಕಿ ವ್ಯವಹಾರದಲ್ಲಿ. ಆದರೆ ನಮ್ಮ ಕಣ್ಣಿಗೆ ಕಾಣೋ ಈ ಪ್ರಕೃತಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಮಾತ್ರ ಎಂದು ಸುಳ್ಳು ಹೇಳಲ್ಲ, ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆಂತಂದರೆ ಪ್ರಕೃತಿ ಯಾವತ್ತೂ ಕೂಡ ಒಂದೇ. ಈ ಬೆಳೆಗಳು ಕೂಡ ಅಷ್ಟೇ ಶುದ್ಧವಾಗಿ ಕಣ್ಣಿಗೆ ಕಾಣುತ್ತೆ. ಯಾಕೆಂದರೆ ನೀರಾವರಿ ಚೆನ್ನಾಗಿದೆ, ನಮ್ಮ ಜಮೀನಲ್ಲಿ ದಾರಿ ಇದೆ, ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದ್ದಾವೆ. ಜನರಲ್ ಪ್ರಾಪರ್ಟಿ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಇವರು 1 ಎಕರೆ 6 ಗುಂಟೆಗೆ ಟೋಟಲ್ ಅಮೌಂಟು 52 ಲಕ್ಷ ಹೇಳ್ತಾ ಇದ್ದಾರೆ. ಅವರು ಏನಾದರೂ ಹೇಳಲಿ, ಅದು ಸೆಕೆಂಡ್ರಿ. ನಾವು ನೇರ ರೈತರ ಹತ್ರ ಮಾತಾಡೋಣ ಸ್ನೇಹಿತರೆ. ನೋಡಿ, ಅದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಹಚ್ಚು ಹಸಿರಾಗಿದೆ, ಕಣ್ಣಿಗೆ ಎಷ್ಟು ಮುದ ಕೊಡುತ್ತೆ ಅಂತ ನಿಜವೂ ನೋಡೋದೇ ಒಂದು ಆನಂದ ಸ್ನೇಹಿತರೆ. ಪ್ರಕೃತಿ ಇವತ್ತು ನಿಜವೂ ಒಳ್ಳೆ ರೀತಿಯಲ್ಲಿ ಸಿಗೋದು ತುಂಬ ಕಷ್ಟ ಆಯ್ತಾಯಿದೆ. ಎಲ್ಲ ಕಡೆ ಪೊಲ್ಯೂಷನ್ ತಾಂಡವ ಆಡ್ತಾಯಿದ್ದಾವೆ ಸ್ನೇಹಿತರೆ. ನಮಗೆ ಇಲ್ಲಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ನೀರಾವರಿ ಕೂಡ ಅಷ್ಟೇ. ನೀರಾವರಿಲಿ ಟಾಪ್ 1 ನೀರಾವರಿ. ನೀರಿಗೆ ನಮಗೆ ಇಲ್ಲಿ ಏನೂ ಬರ ಇಲ್ಲ. ಇಲ್ಲಿ ರನ್ನಿಂಗ್ ಬೋರ್ವೆಲ್ಲು ಇದೆ ನೋಡಿ ಸ್ನೇಹಿತರೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. 1 ಎಕರೆ 6 ಗುಂಟೆಯಲ್ಲಿ ನಮಗೆ ಜಾಸ್ತಿ ಬಜೆಟ್ ಇಲ್ಲ ಅನ್ನೋರಿಗೆ, ಜಾಸ್ತಿ ಭೂಮಿ ತಗೊಳಕ್ಕೆ ಆಗದೇ ಇರೋಂಥವ್ರಿಗೆ ಸಾಕು ಸ್ನೇಹಿತರೆ. ಯಾಕೆಂದರೆ ಎಲ್ಲ ರನ್ನಿಂಗ್ ಇದೆ. ಇಲ್ಲಿ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಸುತ್ತ ಫೆನ್ಸಿಂಗ್ ಮಾಡಿದ್ವಾ, ಒಂದು ಮನೆ ಕಟ್ಕೊಂಡ್ವಾ, ನಾವಿಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕೊಂಡ್ವಾ. ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಕಿತ್ತಳೆ, ಆ್ಯಪಲ್ಲು, ವಾಟರ್ ಆ್ಯಪಲ್ ನೋಡಿ, ಇದೇ ಏರಿಯಾದಲ್ಲಿ ಎಲ್ಲ ಬೆಳೀತಾಯಿದ್ದಾರೆ. ನಾವು ಅದೇ ರೀತಿ ಎಲ್ಲ ಬೆಳೆಗಳನ್ನೂ ಕೂಡ ಬೆಳಿಬೇಕು, ಮಿಶ್ರ ಬೆಳೆಗಳನ್ನೇ ಬೆಳಿಬೇಕು. ಆ ಮಿಶ್ರ ಬೆಳೆಗಳಿಂದ ನೋಡಿ ಒಂದಲ್ಲ ಒಂದು ನಮ್ಮನ್ನು ಕೈ ಹಿಡಿತವೆ ಸ್ನೇಹಿತರೆ. ನಾವು ಅಡಿಕೆ, ತೆಂಗು ಹಾಕಿ ಅವುಗಳ ಮಧ್ಯೆ ಈ ಥರ ಹಣ್ಣಿನ ಗಿಡಗಳು ಹಾಕೊಂಡಾಗ ನಾವು ತಿನ್ನೋ ಕೆಮಿಕಲ್ಸ್ ಆಹಾರದಿಂದ ನಾವು ನ್ಯಾಚುರಲ್ ಪ್ರಕೃತಿಯಲ್ಲಿ ಬೆಳೆಯುವಂತಹ ಸಾವಯವ ಕೃಷಿಯಿಂದ ಬೆಳೆಯುವಂತಹ ಹಣ್ಣುಗಳು ತಿಂದಾಗ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ, ಸದೃಢವಾಗಿರುತ್ತೆ. ಸಾಧ್ಯ ಆದಷ್ಟು ನಾವು ಅನಾರೋಗ್ಯದಿಂದ ರೋಗದಿಂದ ನಾವು ಮುಕ್ತರಾಗಿ ಒಳ್ಳೆ ಆರೋಗ್ಯನ ನಾವು ಪಡ್ಕೋಬೋದು ಸ್ನೇಹಿತರೆ. ಆರೋಗ್ಯ ನಮಗೆ ಹೇಳಿ ಕೇಳಿ ಸಿಗೋವಂಥದ್ದಲ್ಲ. ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ, ಎಷ್ಟು ಸಾವಯವ ಕೃಷಿ ವಸ್ತುಗಳನ್ನ ಬಳಸ್ತೀವೋ ಅಷ್ಟು ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮಗೆ ಯಾವಾಗಲೂ ಅಷ್ಟೇ, ನಮಗೆ ಜಮೀನುಗಳಿಗೆ ದಾರಿ ಕ್ಲಿಯರಾಗಿರಬೇಕು, ಪೇಪರ್ ಕ್ಲಿಯರಾಗಿರಬೇಕು, ನೀರು ಚೆನ್ನಾಗಿರಬೇಕು. ಪ್ರತಿಯೊಂದು ಅನುಕೂಲವಾಗಿದ್ದಾಗ ನಾವು ಇಲ್ಲಿ ಏನು ಬೆಳೆದ್ರೂ ನಮಗೆ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ. ಆಮೇಲೆ ನಾವು ಸುತ್ತಮುತ್ತ ನೋಡಿ ಎಂಥ ವಾತಾವರಣ ಇದ್ದಾವೆ, ಎಂಥ ಪ್ರಕೃತಿಮಯವಾಗಿದ್ದಾವೆ. ಇದು ನಮಗೆ ಸ್ಟೇಟ್ ಹೈವೇಯಿಂದ ಬರೀ ಒಂದು 500 ಮೀಟ್ರ್ ಅಷ್ಟೇ ತಾರೋಡೆ. ಸ್ಟೇಟ್ ಹೈವೇನೂ ತಾರೋಡೆ, ನಮ್ಗೆ ಸಬ್ ರೋಡ್ ಕೂಡ ತಾರೋಡೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಲೇಬರ್ಗಳಿಗೂ ಯೋಚನೆ ಮಾಡುವಾಗಿಲ್ಲ. ಯಾಕೆಂದರೆ ಸುತ್ತಮುತ್ತ ನೀವು ನೋಡಿದಾಗಲೇ ತಿಳ್ಕೊಬೋದು, ಲೇಬರ್ಗಳು ಇಲ್ಲದೆ ನಾವು ಇಲ್ಲಿ ವ್ಯವಹಾರಗಳನ್ನ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಕೂಡ ನಮಗೆ ಅನುಕೂಲಕರವಾಗಿದೆ.
ಇವರು ಏನಾದ್ರು ರೈಟ್ ಹೇಳಲಿ, ರೈತರು ಮಾತ್ರ ನಾವು ಎದುರುಗಡೆ ಕೂತ್ಕೊಳ್ಳೋಣ, ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಮಾತಾಡೋಣ ಸ್ನೇಹಿತರೆ. ನಾವು ಇಷ್ಟು ಅಷ್ಟು ಅಂತ ಹೇಳೋಕ್ಕೆ ಬರಲ್ಲದಿಲ್ಲ ನೋಡಿ. ಅಚ್ಚುಕಟ್ಟಾಗಿ ನಮಗೆ ಬೆಳಿಲಿಕ್ಕೂ ಅಷ್ಟೇ ಇಲ್ಲೊಂದು ಶೀಟಿನ ಶೆಡ್ ಇದೆ, ಅದೇನು ಲೆಕ್ಕ ಬರಲ್ಲ. ನಾವಿಲ್ಲಿ ಒಂದು ಒಳ್ಳೆ ಮನೆ ಕೊಟ್ಕೊಂಡು ಒಂದು 2 ಹಸ ಸಾಕ್ಕೊಂಡು ಆ ಹಸುವಿನ ಗೊಬ್ಬರ ಮತ್ತು ಗಂಧಲವನ್ನು ಜಮೀನಿನಲ್ಲಿ ಯೂಸ್ ಮಾಡಿದಾಗ ನಮಗೆ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ಬೋದು, ಒಳ್ಳೆ ವಾತಾವರಣದಿಂದ ನಾವು ಅನಾರೋಗ್ಯದಿಂದ ಮುಕ್ತಿ ಪಡಿಬೋದು ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಒಳ್ಳೆ ಆರೋಗ್ಯವಂತೂ ಬೇಕೇ ಬೇಕು. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಹೆಚ್ಚು ಜನಗಳು ನೋಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಜಾಗ ಇದ್ರೆ ಸಾಕಪ್ಪ, ನನಗೆ ದುಡ್ಡು ಹಿಂಗಾರು ಪರವಾಗಿಲ್ಲ ಅನ್ನೋರಿಗೆ ಇದು ನಿಜವಾಗ್ಲೂ ಹೇಳ್ತೀನಿ, ಸೂಪರಾಗಿದೆ. ಜಾಗದ ಬಗ್ಗೆ ಯಾರೂ ಮಾತಾಡೋಲ್ಲ, ಅಷ್ಟು ಕ್ಲಿಯರಾಗಿದೆ. ಮಣ್ಣು ಕೂಡ ಅಷ್ಟು ಶುದ್ಧವಾಗಿ ತುಂಬ ಬೆಳೆಗಳಿಗೆ ಯೋಗ್ಯವಾಗಿರುವಂಥ ಟಾಪ್ ಸಾಯಿಲ್. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.